ಮಲೆನಾಡಿನಲ್ಲಿ 3 ದಿನಗಳಿಂದಲೂ ಸಹ ಭಾರಿ ಮಳೆ ಸುರಿತಾ ಇದೆ. ಭಾರಿ ಮಳೆಗೆ ಕಬಿನಿ ಜಲಾಶಯದ ನೀರಿನ ಮಟ್ಟ ಏರಿಕೆಯಾಗಿದೆ ಅನ್ನುವ ಒಂದು ಸಮಾಧಾನಕರವಾಗಿರತಕ್ಕಂತ ಸುದ್ದಿ ಬರ್ತಾ ಇದೆ ವೀಕ್ಷಕರೇ. ಕೇರಳದ ವಯನಾಡಿನಲ್ಲಿ 3 ದಿನಗಳಿಂದಲೂ ಸಹ ಭಾರಿ ಮಳೆ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ನಮ್ಮ ರಾಜ್ಯದ ಕಬಿನಿ ಜಲಾಶಯದ ನೀರಿನ ಮಟ್ಟ ಏರಿಕೆಯಾಗಿದೆ. ಕಬಿನಿ ಜಲಾಶಯದಲ್ಲಿ ನೀರಿನ ಮಟ್ಟ 5.7 ಟಿಎಂಸಿಗೆ ಬಂದು ನಿಂತಿದೆ ಅನ್ನುವ ಮಾಹಿತಿ ಬರ್ತಾ ಇದೆ. ವಯನಾಡು ಭಾಗದಲ್ಲಿ ಮಳೆ ಜೋರಾದರೆ ನಮ್ಮ ಕೊಡಗು ಜಿಲ್ಲೆಯ ಕಬಿನಿ ಜಲಾಶಯ ನೀರು ಒಳಹರಿವು ಜಾಸ್ತಿ ಆಗುತ್ತೆ. ಸೊ ಹೀಗಾಗಿ ಈಗ 5.7 ಟಿಎಂಸಿ ನೀರು ಅಡಿ ಈಗ ಬಂದು ನಿಂತಿದೆ ಅನ್ನುವ ಮಾಹಿತಿ ಬರ್ತಾ ಇದೆ. ಕಬಿನಿ ಜಲಾಶಯ ಒಂದು ಸ್ವಲ್ಪ ಬರಿದಾಗಿತ್ತು, ಕಡಿಮೆ ಆಗಿತ್ತು ನೀರಿನ ಮಟ್ಟ ಅನ್ನುವ ರೀತಿಯಾದಂಥ ಆತಂಕ ಇತ್ತು. ಆದರೆ ಈಗ ಒಂದು ಸ್ವಲ್ಪ ಸಮಾಧಾನಕರವಾಗಿರ್ತಕ್ಕಂಥ ವಿಚಾರ ಏನು ಅಂದರೆ ಕಬಿನಿ ಜಲಾಶಯಕ್ಕೆ ನೀರು ಹರಿದು ಬರ್ತಾ ಇದೆ, ಒಳಹರಿವು ಜಾಸ್ತಿ ಆಗಿದೆ. ಆದರೆ KRS ವಿಚಾರದಲ್ಲೂ ಅದೇ ಆಗಬೇಕು, ಮತ್ತು ಹೇಮಾವತಿ ಹಾರಂಗಿ ವಿಚಾರದಲ್ಲೂ ಅದೇ ಆಗಬೇಕು. ಬರೀ ಕಬಿನಿ ಒಂದರ ನೆಚ್ಕೊಂಡ್ರೆ ಆಗೋದಿಲ್ಲ. ಯಾಕಂದರೆ ನಮಗೆ ಕಾವೇರಿ ಕೊಳ್ಳದ 4 ಜಲಾಶಯಗಳು. ಬರೀ ನಾವು ಯಾವಾಗಲೂ ಹಳೆ ಮೈಸೂರು ಬಗ್ಗೆ ಯಾಕೆ ಯೋಚನೆ ಮಾಡ್ತೀವಿ ಅನ್ನೋದು. ಕೃಷ್ಣೆಯ ವಿಚಾರವೂ ಅದೇ, ತುಂಗಭದ್ರಾ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಅದೇ. ಸೊ ನಮ್ಮ ಉತ್ತರ ಕರ್ನಾಟಕ ಭಾಗದ ನದಿಗಳು ಸಹ ತುಂಬಿ ಹರಿಬೇಕು. ಸೊ ಅಲ್ಲಿರ್ತಕ್ಕಂಥ ಡ್ಯಾಮ್ಗಳು ಸಹ ತುಂಬೋದ್ರಿಂದ ಆ ಭಾಗದ ರೈತರಿಗೆ ಮತ್ತು ನಮ್ಮ ಹಳೆ ಮೈಸೂರು ಭಾಗದ ರೈತರಿಗೂ ಸಹ ಇದರಿಂದ ಸಾಕಷ್ಟು ಅನುಕೂಲ ಆಗುತ್ತೆ. ಮಗದೊಂದು ಕಡೆ ಗೊತ್ತಿದ್ದೀರಾ, ನಮ್ಮ ಪಕ್ಕದ ರಾಜ್ಯ ತಮಿಳುನಾಡು ಯಾವ ರೀತಿಗೆ ಕಿರಿಕ್ ಮಾಡುತ್ತೆ. ನೀರಿಲ್ಲ ಅಂದ್ರೂ ಕೂಡ ನೀರು ಕೊಡಿ ಅಂತಾರೆ, ಎಲ್ಲಿಂದ ಬಿಡೋಣ ನೀರು. ಸೊ ಈಗ ನಿನ್ನೆಯಷ್ಟೇ ಜಲಸಂಪನ್ಮೂಲ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ರಿಯಾಕ್ಟ್ ಮಾಡಿದ್ದಾರೆ.